ಆಗುತ್ತೆ ಅಂತ ನಾವು ಕನಸು ಕಾಣಬೇಕಾ? ಅಲ್ಲ ರೀ, KPSC ಒಂದು ಸಂವಿಧಾನಾತ್ಮಕ ಬಾಡಿ ಅಂತ ಹೇಳ್ತಿರಲ್ಲ, ಅದು ಬದಲಾವಣೆ ಮಾಡಕ್ಕೆ ನಿಮ್ದು ಆಗಲ್ವಾ? ಯಾರಿಗೆ ಇದನ್ನ ಬೊಗಳೆ ಬಿಡ್ತಾ ಇದ್ದಾರೆ ನೀವು? ಯಾರಿಗೆ ಬಿಡ್ತಾ ಇದ್ದಾರೆ ಈ ಬೊಗಳೆನ? ನಿಮ್ಮ ಮಾತನ್ನ ಕೇಳ್ಕೊಂಡು ನಾವು ಎಷ್ಟು ಜನ ತಗೊಂಡ್ಬೇಕು? ನಾವೇನು ಕಿವಿಲಿ ಹೋಗಿ ಇಟ್ಕೊಂಡಿಲ್ಲ. ಅಂತಂತ ಚುನಾವಣಾ ಆಯೋಗದ ತಿದ್ದುಪಡಿ ಮಾಡಿ ನಿಮಗೆ ಹೆಂಗ್ ಬೇಕಂಗೆ ನೇಮಕಾತಿ ಮಾಡುವಂತ ರೀತಿಯನ್ನು ಸಂವಿಧಾನಾತ್ಮಕವಾಗಿ ತಿದ್ದುಪಡಿ ತರ್ತೀರಿ, ಸಂವಿಧಾನವನ್ನೇ ಬದಲಾವಣೆ ಮಾಡ್ತಿರ್ತೀರಿ, ಸಂವಿಧಾನ ಸೂಚಿಸಿರುವಂತಹ ನಿಯಮಾವಳಿಯನ್ನು ಬದಲಾವಣೆ ಮಾಡಿ ಆ ಚುನಾವಣಾ ಆಯೋಗವನ್ನು ತಿದ್ದುಪಡಿ ತಂದಿರಿ. KPSC ಬದಲಾವಣೆ ಮಾಡೋಕ್ಕಾಗಲ್ಲ ನಮ್ಮ ಕೈಲಿಂದ? KPSC ಬದಲಾವಣೆ ಮಾಡೋ ತಾಕತ್ ನಿಮಗಿಲ್ವಾ? ಆದ ಒಂದು ಪವರ್ ನಿಮಗೆ ಸಂವಿಧಾನ ಕೊಟ್ಟಿಲ್ವಾ? ಯಾರಿಗೆ ಹೇಳ್ತೀರಿ? ಯಾಕೆ ನೀವು ಬೊಗಳ ದಾಸಿ ಬಿಡ್ತೀರಿ? ನಿಮ್ಮ ನೈಜತೆಯನ್ನು ಒಪ್ಪಿಕೊಳ್ಳಿ. ಇವತ್ತು KPSC ಸುಧಾರಣೆ ಮಾಡಿದ್ರೆ ನಾಳೆ ಸುಟ್ಕೇಸ್ ಗಂಟೆ ಹಣ ನಿಮಗೆ ಬರಲ್ಲ. ಆ ನೈಜತೆ ಒಪ್ಪಿಕೊಳ್ಳಿ. ಏನಾದ್ರೂ ಈಗ ನೀವು ಅದನ್ನ ಸರಳೀಕರಣಗೊಳಿಸಿದ್ರೆ, ಅಧ್ಯಕ್ಷರನ್ನು ಅಲ್ಲಿ ಇರುವಂತಹ ಸದಸ್ಯರನ್ನು ತೆಗೆದುಹಾಕುವ ನಿಯಮವನ್ನು ಸರಳೀಕರಣಗೊಳಿಸಿದ್ರೆ ನಾಳೆ ದುಡ್ಡು ಕೊಟ್ಟು ಯಾರು ಬರಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ಒಂದು ದೊಡ್ಡ ಮಟ್ಟ ನನಗೆ ಆದಾಗ ಅವ್ನು ತೆಗೆಯೋದು ಈಸಿ ಆದಾಗ ಅವ್ನು ಕೇಳ್ತಾನೆ, ನನ್ನ ದುಡ್ಡು ನಂಗೆ ವಾಪಸ್ ಕೊಡಪ್ಪ ಅಂತ. ಅದಕ್ಕೆ ನೀವು ಈ ರೀತಿ ಆಟ ಆಡ್ತಾ ಇದ್ದೀರಾ. ಪ್ರಿಯಾಂಕಾ ಖರ್ಗೆ ಅವರೇ ಹೇಳ್ತಾರೆ ಮಾಡ್ಬೋದು ಅಂತ ಹೇಳ್ತಾರಲ್ಲ. ಪ್ರಿಯಾಂಕಾ ಖರ್ಗೆ ಅವರೇ ಬರೀ ಮಾತಿನಲ್ಲಿ ಮಾಡಬಹುದು ಅದೇಂಗರಿ ಮಾಡ್ರಲ್ಲ. ಕೇಂದ್ರ ಸರ್ಕಾರಕ್ಕೆ ವಿಧಾನಮಂಡಲ ಶಿಫಾರಸು ಮಾಡಿ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ನಿಯಮಾವಳಿ ನೇಮಕ ಮತ್ತು ಅವ್ರನ್ನ ಅನರ್ಹತೆಗೊಳಿಸುವ ನಿಯಮಾವಳಿಯನ್ನ ಸರಳೀಕರಣಗೊಳಿಸಿ ಅಂತ ಮಾಡಿ ಕೇಂದ್ರ ಸರ್ಕಾರ ಮಾಡಿ. ಅವಾಗ ನೋಡೋಣಲ್ಲ, ಈ ಬಿಜೆಪಿ ಇಲ್ಲವರು ಏನು ನಿಮ್ಮ ವಿರುದ್ಧ ಈಗ ಮಾತಾಡ್ತಾರಲ್ಲ, ಈ ಬಿಜೆಪಿ ನಾಯಕರು, ಬಿಜೆಪಿ ಎಂಪಿಗಳು, ಬಿಜೆಪಿ ಎಮ್ಎಲ್ಎಗಳು ಕೇಂದ್ರ ಸರ್ಕಾರ ಮೇಲೆ ಒತ್ತಡ ಹಾಕಿ ಆ ನಿಯಮ ಸರಳೀಕರಣಗೊಳಿಸಿ ಸರಳ 50+1 ಸರಳ ಬಹುಮತದ ಮೂಲಕ ಯಾವ್ದಾದ್ರು KPSC ಅಧ್ಯಕ್ಷ ಆಗಿ ಸದಸ್ಯ ಆಗಿ ತಪ್ಪು ಮಾಡಿದರೆ ಒಂದು ತೆಗೆದು ಹಾಕುವಂತ ಒಂದು ನಿಯಮವನ್ನು ತೊಂಬರಲಿ. ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಏನಾದ್ರು ಪಾಸ್ ಮಾಡಿದ್ರೆ ಅನಾಚಾರ ಎಸಗಿರುವಂತ ವ್ಯಕ್ತಿ, ಭ್ರಷ್ಟಾಚಾರ ಎಸಗಿರುವಂತ KPSC ಆಯೋಗದ ಅಧ್ಯಕ್ಷ ಆಗಲಿ ಸದಸ್ಯ ಆಗಲಿ ಮಾಡಿದರೆ ಅವ್ರು ತೆಗೆದು ಹಾಕುವಂತ ನಿಯಮವನ್ನು ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಲಿ. ಮಾಡಕ್ಕಾಗಲ್ವಾ? ಅದೇನೋ ಬಿಡಿಸಲಾರದಂತ ಭ್ರಮ ಗಂಟನ ಹಾಗೆ ಆಗುತ್ತೆ. ಸಂವಿಧಾನ ಅವಕಾಶ ಕೊಟ್ಟಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಕಾಲಕ್ಕೆ ತಕ್ಕಂತೆ ದಿನಗಳ ತಕ್ಕಂತೆ ನಮ್ಮ ಸಂವಿಧಾನ ಹೊಂದಿಕೊಂಡು ಹೋಗಲಿ ಅಂತ ನಾವು 368 ಆರ್ಟಿಕಲ್ ಸೇರಿಸ್ತೀವಿ ಅಂತ ಅವತ್ತು ಸಂಸತ್ತಿನಲ್ಲಿ ಸಂವಿಧಾನವನ್ನು ರಚನೆ ಮಾಡುವಾಗ ಹೇಳಿದ್ದಾರೆ. ಅದೆಲ್ಲ ನಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಯಾಕೆ ನಿಮ್ಮ ಮೊಸಳೆ ಕಂಡಿರು ನಮಗೆ ಬೇಡ ರೀ. ಮನೆ ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಮೊಸಳೆ ಕಂಡಿರು ನಮಗೆ ಬೇಡ. ವಿದ್ಯಾರ್ಥಿಗಳನ್ನು ನಿಮ್ಮ ಪರವಾಗಿದ್ದೀನಿ ಅಂತ ಮಾತನಾಡಿ ಬೆಣ್ಣಿಂದ ಚೂರಿ ಹಾಕುವಂತ ನಿಮ್ಮ ಒಂದು ರಾಜ್ಯ ಸರ್ಕಾರ ನಡೆ ನಮಗೆ ಎಲ್ಲನೂ ಗೊತ್ತಾಗುತ್ತೆ. ನಿಮ್ಮ ಉದ್ಯೋಗದಲ್ಲಿ ಯುವಕರ ಪಾಲಿಗೆ ನೀವು ಏನಾದ್ರು ಮಾಡಬೇಕಂತಿದ್ರೆ KPSC ನಿಯಮಾವಳಿಯನ್ನು KPSC ನೇಮಕ ಮಾಡುವುದನ್ನು ಅವ್ರು ತೆಗೆದು ಹಾಕುವುದನ್ನು ಸರಳೀಕರಣಗೊಳಿಸಿ ಅದನ್ನು ಪ್ರತಿ ರಾಜ್ಯ ಸರ್ಕಾರಕ್ಕೆ ಕೂಡಿ ಅಂತ ಕೇಂದ್ರ ಸರ್ಕಾರ ಶಿಫಾರಸು ಮಾಡಿ. ಆಗ ಗೊತ್ತಾಗುತ್ತೆ ಇಲ್ಲಿ ಬಿಜೆಪಿ ನಾಯಕರು, ಇಲ್ಲಿ ಬಿಜೆಪಿ ಅವರು ಏನು ಯುವಕರ ಪರವಾಗಿದ್ದು ಅಂತ ಇವತ್ತು ಭಾಷಣ ಮಾಡ್ತಾರಲ್ಲ, ಅವ್ರು ನೈಜತೆ ಗೊತ್ತಾಗುತ್ತೆ. ಅವ್ರು ಕೇಂದ್ರ ಸರ್ಕಾರ ಮೇಲೆ ಒತ್ತಡ ಹಾಕಿ ನಿಯಮವನ್ನು ಪಾಸ್ ಮಾಡಲಿ. ಇದ್ರಲ್ಲಿ ಯಾರು ಯುವಕರ ಪರವಾಗಿದ್ದಾರೆ, ಯಾರು ಯುವಕರ ಪರವಾಗಿಲ್ಲ ಅಂತ ಗೊತ್ತೇ ಆಗುತ್ತೆ. ಅಲ್ಲಿ ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಗಿ ಅವ್ರು ತಲೆ ಹೊಡೆದ್ರು. ನೀವೇನ್ ಮಾಡಿದ್ರಿ ಇಲ್ಲಿ ರಾಜ್ಯ ಸರ್ಕಾರಕ್ಕೆ? ನೀವು ಅದನ್ನ ಮಾಡಿದ್ರಲ್ಲ. ಚಂದನೂರಿನಲ್ಲಿ PDO ಎಕ್ಸಾಮ್ ಲೀಕ್ ಆಗಿದೆ ಅಂತ ವಿದ್ಯಾರ್ಥಿಗಳು ಧ್ವನಿ ಎತ್ತಿದ ಅವ್ರು ಏನ್ ಮಾಡಿದ್ರಿ? ಅವ್ರ ಮೇಲೆ ಎಂತೆಂತ ಸೆಕ್ಷನ್ ಹಾಕಿದಿರಿ? ಗಲಭೆ, ದಬ್ಬಾಳಿಕೆ, ಸಾಮೂಹಿಕ ಹತ್ಯೆ ಮಾಡಕ್ಕೆ ಪ್ರಯತ್ನ ಮಾಡಿದಾರೆ ಅಂತ ಕೇಸ್ ಹಾಕಿದಾರಲ್ರಿ. ಮನೆ ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಗೃಹ ಸಚಿವರು ಇದ್ದೀರಲ್ಲ, ತೆಗಿರಿ ಕೇಸ್. ಅದನ್ನ ವಾಪಸ್ಸು ನಾವು ಎಷ್ಟು ಸಲ ಮನೆ ಮಾಡಿದ್ವಿ ನಿಮ್ಮ ವಿದ್ಯಾರ್ಥಿ ಸಂಘಟನೆಯಿಂದ? ಯಾವ್ಯಾವ್ದು ಕೇಸೆಲ್ಲ ನೀವು ಅನುಕೂಲ ತಗೊಂಗೆಲ್ಲ ವಾಪಸ್ ತಗೊಂಡ್ರಲ್ರಿ. ವಿದ್ಯಾರ್ಥಿಗಳ ಮೇಲೆ ಹಾಕಿರುವಂತ ಕೇಸನ್ನು ನಿಮ್ಗೆ ತಕ್ಕೋಕ್ಕಾಗಲ್ವಾ? KPSC KSದಲ್ಲಿ ಪರೀಕ್ಷೆಯಲ್ಲಿ ಅನ್ಯಾಯ ಮಾಡಿದೆ ಅಂತ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿದ್ವಿ ವಿದ್ಯಾರ್ಥಿಗಳು, ಅವ್ರ ಮೇಲೆ ಕೇಸ್ ಹಾಕಿರಲ್ರಿ. ಯಾವುದೇ ಮಾಹಿತಿ ನಡೆದಿದೆ, ಯಶವಂತಪುರ ದಾಟಿ ಪಾದಯಾತ್ರೆಗೆ ಅವಕಾಶ ಇಲ್ಲ ಅಂತ ಯಾವುದೇ ಮಾಹಿತಿ ನಡೆದಿದೆ. ಯಶವಂತಪುರವರೆಗೆ ಇದೆ ಅಂತ ಹೇಳಿದ್ರೆ ಅಲ್ಲಿ ನಾವು ನಿಲ್ತಿದ್ವಿ, ಅಲ್ಲಿ ವೇಟ್ ಮಾಡ್ತೀವಿ. ನಾವು ನಿಯಮಗಳ ಪದ್ಧತಿಯನ್ನು ಪಾಲಿಸಿಕೊಂಡು ಧಾರವಾಡದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿದ್ವಿ. ಯಾವುದೇ ನಿಯಮ ಉಲ್ಲಂಘನೆ ಇಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಅಂಟರ್ದಲ್ಲಿ ನಾವು ಮಾಡಿಲ್ಲ. ಪ್ರತಿಯೊಂದು ಸ್ಟೇಷನ್ಗೂ ಮಾಹಿತಿ ಕೊಟ್ಟು ಪ್ರತಿಯೊಂದು ಮಾಹಿತಿ ಕೊಡ್ಕೊತಾ ಬಂದಿದ್ವಿ. ನಿಮಗೂ ಕೂಡ ಮಾಹಿತಿ ಬಂದಿದೆ ತುಮಕೂರು ಪೊಲೀಸ್ ಸ್ಟೇಷನ್ ಇಂದ ಬೆಂಗಳೂರು ಪೊಲೀಸರಿಗೆ. ಯಾಕೆ ನಮ್ಮ ರೀಚ್ ಆಗಲಿಲ್ಲ ನೀವು? ಯಾಕೆ ನಾವು ಯಾವ ರಾಜಾರೋಷ ಇಲ್ಲದೆ ನಡ್ಕೊತ ಹೋಗಿದ್ದೀವಲ್ಲ, ಯಾರು ಭಯ ಇಲ್ಲದೆ ನಡ್ಕೊತ ಹೋಗಿದ್ದೀವಿ. ನಮ್ ನೋಡಿರಲ್ಲ, ಟ್ರಾಫಿಕ್ ಪೊಲೀಸರು ನೋಡಿದಾರೆ, ಎಲ್ಲ ನೋಡಿದಾರಲ್ಲ, ಐಡೆಂಟಿಫೈ ಮಾಡಿದ್ದಾರೆ. ಯಾಕೆ ನಮ್ಗೆ ಒಂದು ಇಲ್ಲಿವರೆಗೆ ನಿಯಮ ಇದೆ, ಇದನ್ನ ದಾಟಿ ಹೋಗ್ಬಾರಪ್ಪ ಅಂತ ಹೇಳಿಲ್ಲ? ಯಾಕೆ ನಮ್ಮ ಅಲ್ಲೇ ನೆಲಮಂಗಲ ಈಚೆ ಕಡೆ ನಮ್ಮನ್ನ ಸ್ಟಾಪ್ ಮಾಡಲಿಲ್ಲ? ನಿಮ್ಮ ಉದ್ದೇಶ KPSC ಅವ್ರ ಜೊತೆ ಕೈ ಜೋಡಿಸಿ ಇವ್ನ ಏನಾದ್ರೂ ಮಾಡಿ ಇವ್ರದ್ದು ಎತ್ತಿರುವಂತ ಒಂದು ಅನ್ಯಾಯದ ಧ್ವನಿ ಅಡಗಿಸಬೇಕಂತ ಒಂದು ನಿಮ್ಮದು ಇಂಟೆನ್ಷನ್ ಇತ್ತು ರಾಜ್ಯ ಸರ್ಕಾರದ್ದು. ಉದ್ದೇಶಪೂರ್ವಕವಾಗಿ ಬರಲಿ, ಈ ಒಂದು ನಿಯಮವನ್ನು ಮೀರಿದಾರಂತ ಇವರು ಹೋರಾಟ ಹಚ್ಚಿಕೊಂತ ಪ್ರಯತ್ನ ಮಾಡ್ಬೇಕಂತ ಉದ್ದೇಶ ಅದೇ ಇತ್ತು. ಸಾಮಾನ್ಯ ಗೊತ್ತೇ ಆಗುತ್ತಲ್ಲ. ಮತ್ತೆ ಅದು ಇಲ್ದಿದ್ರೆ ಹೇಳ್ತಿದ್ರು ಅವತ್ತು ನಮಗೆ ಎಲ್ಲಿವರೆಗೆ ಬರ್ಬೇಕು, ಏನ್ ಮಾಡ್ಬೇಕಂತ. ಅದ್ರ ವಿರುದ್ಧ ನೀವು ಕೈ ಜೋಡಿಸಿದ್ರಿ. ಈ ಭ್ರಷ್ಟಾಚಾರ ಕೇಸ್ ಏನಿರ್ತಲ್ಲ ಅದರಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಬಹಳ ಮುಖ್ಯವಿದೆ. ಆ ಅನಾಚಾರದಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಬಹಳ ಇದೆ. ಅದೆಲ್ಲರಿಗೂ ಗೊತ್ತಿದೆ. ಇವತ್ತೇನು ಯುವಕರ ಪರವಾಗಿ ಮಾತಾಡ್ತಾರಲ್ಲ ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಗೆ ಎಷ್ಟು ಸಲ ಮನೆ ಕೊಟ್ಟಿ? ನಾವು 2-3 ಬಾರಿ ಬಂದು ಮನೆ ಕೊಟ್ಟಿದ್ವಲ್ರಿ. CM ಅವರಿಗೆ ಭೇಟಿಯಾಗಿ ಹೇಳಿದ್ವಿ, ವಿದ್ಯಾರ್ಥಿಗಳ ಮೇಲೆ ಆಗಿರುವಂತಹ ಪ್ರಕರಣಗಳನ್ನು ತೆಗೆದಂತ ಶಶಿಕಾಂತ್ ಗುರೂಜಿ ಅವರು ಎಷ್ಟು ವಿನಮ್ರತೆಯಿಂದ ಬೇಡಿಕೊಂಡ್ರು. ಅವ್ರ ಭವಿಷ್ಯದ ಜೊತೆ ಆಟ ಆಡಬೇಡಿ ಮಾನ್ಯ ಮುಖ್ಯಮಂತ್ರಿಗಳೇ. ಅವ್ರ ಭವಿಷ್ಯ ಆಟ ಕಟ್ಟಲಿದೆ. ಪ್ರತಿನಿತ್ಯ ಅವ್ರು ಓದಕ್ಕಾಗ್ತಾ ಇಲ್ಲ. ಅವ್ರ ಕೇಸಿಂದು ಡೇಟ್ ಮೇಲೆ ಡೇಟ್ ಬರ್ತಾ ಇದೆ. ವಕೀಲಗಳಿಗೆ ರೊಕ್ಕ ಕೊಟ್ಟು ಸುಸ್ತಾಗಿದ್ದಾರೆ, ಲಕ್ಷ ಖರ್ಚು ಮಾಡಿದ್ದಾರೆ. ಆ ಬಡ ಮಕ್ಕಳ ಮೇಲೆ ಹಾಕಿರುವಂತಹ ಕೇಸನ್ನು ಹಿಂದೆ ತೆಗಿರಿ. ಈ ರಾಜ್ಯದಲ್ಲಿ ನ್ಯಾಯ ಕೇಳುವುದನ್ನು ದೊಡ್ಡ ಅನ್ಯಾಯ ಅಂತ ಶಶಿಕಾಂತ್ ಗುರೂಜಿ ಅವರು ಡೈರೆಕ್ಟ್ ಮುಖ್ಯಮಂತ್ರಿ